ಬೇಳೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 240 ವಿದ್ಯಾರ್ಥಿಗಳಿಗೆ ಉದಾರ ಮನಸ್ಸಿನ ದಾನಿಗಳಾದ ಸ್ಥಳೀಯ ಮಟ್ಟ ಕುಟುಂಬದ ಶ್ರೀಕಾಂತ್ ರವರ ಕುಟುಂಬದ ವತಿಯಿಂದ ಉಚಿತವಾಗಿ ಟ್ರ್ಯಾಕ್ ಸೂಟ್ಗಳನ್ನು ವಿತರಿಸಲಾಯಿತು. ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸರಳ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ದಾನಿಗಳು ಮಾತನಾಡಿ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅಪಾರ ಪ್ರತಿಭೆ ಇದೆ. ಕ್ರೀಡಾ ಚಟುವಟಿಕೆಗಳಲ್ಲಿ ಮಕ್ಕಳು ಸಕ್ರಿಯವಾಗಿ ಪಾಲ್ಗೊಳ್ಳಲು ಮತ್ತು ಅವರಲ್ಲಿ ಶಿಸ್ತು ಮೂಡಿಸಲು ಈ ಸಣ್ಣ ಪ್ರೋತ್ಸಾಹ ನೀಡಲಾಗಿದೆ. ಸರ್ಕಾರಿ ಶಾಲೆಗಳು ಗುಣಮಟ್ಟ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಲಿಸುತ್ತವೆ. ಖಾಸಗಿ ಶಾಲೆಗಳು ಉದ್ಯೋಗಕ್ಕಾಗಿ ಶಿಕ್ಷಣ ನೀಡಿದರೆ, ಸರ್ಕಾರಿ ಶಾಲೆಯಲ್ಲಿ ಕಲಿತವರು ಮಾನವೀಯ ಮೌಲ್ಯಗಳನ್ನು ಅರಿತಿರುತ್ತಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎನ್ ವೆಂಕಟೇಶಪ್ಪ ಮಾತನಾಡಿ, ದಾನಿಗಳ ಇಂತಹ ಸಮಾಜಮುಖಿ ಕಾರ್ಯಗಳು ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಸಹಾಯಕಾರಿಯಾಗಿದೆ. ಗ್ರಾಮೀಣ ಭಾಗದ ಶಾಲಾ ಮಕ್ಕಳ ಕ್ರೀಡಾಸಕ್ತಿಗೆ ಈ ಟ್ರ್ಯಾಕ್ ಸೂಟ್ಗಳು ಮತ್ತಷ್ಟು ಪ್ರೋತ್ಸಾಹ ತುಂಬಲಿವೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ದಾನ ಮಾಡುವುದು ಅತ್ಯಂತ ಶ್ಲಾಘನೀಯ ನಿರ್ಧಾರ. ಇದು ಮಕ್ಕಳಲ್ಲಿ ಕ್ರೀಡಾ ಮನೋಭಾವ ಮತ್ತು ಶಿಸ್ತನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಎಂದು ದಾನಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. 240 ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ಗಳನ್ನು ಶ್ರೀಕಾಂತ್ ಅವರು ದೇಣಿಗೆಯಾಗಿ ನೀಡಿದ ಅವರನ್ನ ಶಾಲೆಯ ಪರವಾಗಿ ಹಾಗೂ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಪರವಾಗಿ ಸನ್ಮಾನಿಸಲಾಯಿತು. ಟ್ರ್ಯಾಕ್ ಸೂಟ್ ಪಡೆದ ವಿದ್ಯಾರ್ಥಿಗಳ ಎಲ್ಲರ ಮುಖದಲ್ಲಿ ಮಂದಹಾಸ ಮೂಡಿತು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಬ್ಲಾಕ್ ಸಂಪನ್ಮೂಲ ಕೇಂದ್ರದ ಸಂಯೋಜಕರಾದ ವೆಂಕಟರಾಯಪ್ಪ, ಬ್ಲಾಕ್ ಸಂಪನ್ಮೂಲ ವ್ಯಕ್ತಿ ನರುಸುದ್ದೀನ್, ಎಸ್ಡಿಎಂಸಿ ಅಧ್ಯಕ್ಷ ನಾಗರಾಜ್, ಮುಖ್ಯ ಶಿಕ್ಷಕ ನಾಗರಾಜ್ ಎನ್, ಶಿಕ್ಷಕರಾದ ಫಾರೂಕ್, ಲಕ್ಷ್ಮಿ, ಶ್ರುತಿ, ರಾಜೇಶ್ವರಿ, ವರಲಕ್ಷ್ಮಿ, ಮಂಜುನಾಥ್, ತಿಪ್ಪೇನಾಯಕ್, ಸ್ವಾತಿ ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, NKS TV4, ಲೋಕೇಶ್ PV, ಚೇಳೂರು. ಎಲ್ರಿಗೂ ನಮಸ್ಕಾರ. ಮತ್ತು ಬೆಳ್ಳೂರು HPS ಶಾಲೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಮ್ಮನ್ನೆಲ್ಲ ಕರೆದಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರ್ತಕ್ಕಂಥ BRC ಸಂಯೋಜಕರಾದ ವೆಂಕಟರಾಮ್ ಅವರೇ, SDMC ಅಧ್ಯಕ್ಷರಾದ ನಾಗರಾಜ್ ಅವರೇ, ಈ ಶಾಲೆಯ ಇನ್ನೊಬ್ಬ SDMC ಉಪಾಧ್ಯಕ್ಷರು, PO ಇನ್ನೂ ಬರಲಿಲ್ವ ಅಂತ ಹೇಳಿ ಕಾದು ನಮ್ಮ ಬೈಕೊಂಡಿರ್ತಕ್ಕಂಥ ರಾಧನ್ ಅವರೇ, ಆಮೇಲೆ ಈ ಪಕ್ಕದ ಶಾಲೆಯ ಪ್ರೌಢಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಕುಮಾರ್ ಅವರೇ, ಮತ್ತು ಈ ಶಾಲೆಯ ಮುಖ್ಯಸ್ಥರಾದ ನಾಗರಾಜ್ ಅವರೇ, ನಸರುದ್ದೀನ್ ಅವರೇ, ಮತ್ತು ಈ ಶಾಲೆಯ ಎಲ್ಲ ಆತ್ಮೀಯ ಶಿಕ್ಷಕ ಮಿತ್ರರೇ ಮತ್ತು ಎಲ್ಲ ಮಕ್ಕಳೇ, LKG UKG ಮಕ್ಕಳಿದ್ದಾರೆ. ಮುಂದೆ ಎಲ್ಲ ಮಿಕ್ಸ್ ಆಗೋಗ್ಬಿಟ್ಟಿದ್ದಾರೆ, ನೀವೆಲ್ಲ ಮಿಕ್ಸರ್ ಇದ್ದಂಗೆ. ಈಗ ಈ ಒಂದೇ ಒಳ್ಳೆ ಕಾರ್ಯಕ್ರಮವನ್ನ ಈ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದಾರೆ. ಆದ್ರೆ ನಮ್ಗೆ ಒಂದೇ ಒಂದು ಸಮಸ್ಯೆ ಏನಂದ್ರೆ, ಈ ಒಳ್ಳೆ ಕಾರ್ಯಕ್ರಮಗಳೇನೋ ಮಾಡ್ತಾರೆ ಇವರು, ಆದ್ರೆ ನಮ್ಮನ್ನು ಕರೀತಾರಲ್ಲ, ಅಲ್ಲಿಂದ ನಾವು ಬಂದು ಹೋಗೋದೇ ನಮ್ಗೆ ಸಮಸ್ಯೆ. ಯಾಕೆಂತ ಹೇಳಿದ್ರೆ, ಇಲ್ಲಿ ಬಂದಿವಿ ಅಂದ್ರೆ ಒಂದಿನ ಪೂರ್ತಿ ನಮ್ಗೆ ಎಲ್ಲ ಕೆಲಸಗಳು ಸ್ಟಾಪ್ ಆಗೋಗ್ತವೆ. ಆದ್ರಿಂದ ನಾವು ಬರೋವಾಗ ಅನ್ಕೊಂಡ್ವಿ, ನಮ್ಮನ್ನೇನು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ, ಆದ್ರೆ ನಮ್ಮನ್ನು ಕರೀತಾರಲ್ಲ, ಅದೇ ನಮಗೆ ಸಮಸ್ಯೆ. ಬಂದು ಹೋಗೋದಕ್ಕೆಲ್ಲ ನಮ್ಗೆ ಸಮಸ್ಯೆ ಆಗ್ತದೆ. ಜೊತೆಗೆ ಆದರೂ ಕೂಡ ನಾವು ಬರದೇ ಇದ್ರು ಕೂಡ ನಮ್ಮ ಆಶೀರ್ವಾದ ಯಾವಾಗಲೂ ನಿಮ್ಮ ಶಾಲೆ ಮೇಲೆ ಮತ್ತು ನಿಮ್ಮ ಮೇಲೆ ಎಲ್ಲರೂ ಕೂಡ ನಮ್ಮ ಇಲಾಖೆ ಆಶೀರ್ವಾದ ಇದ್ದೇ ಇರ್ತದೆ. ನಿಮಗೆ ಈ ದಿನ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ಈಗೆಲ್ಲ ಮಕ್ಕಳು ಏನು ಬರೀ ಮಾತಾಡೋದು ಯಾವಾಗೈತಿ, ಬೇಗ ಇದೇನು ಕೊಟ್ಬಿಟ್ಟಿದ್ರೆ ತಗೊಂಡ್ಬಿಟ್ಟು ಕಡೆ ನೋಡಿದ್ರೆ ಚೆನ್ನಾಗಿರೋದು ಅಂತ ಕೆಲವರು ಕಾಯ್ತಾ ಇದ್ದಾರೆ ಮಕ್ಕಳು. ಮಳೆ ಬೇರೆ ಬರುತ್ತೆ, ಈಗ ಕೊಟ್ಬಿಟ್ರೆ ಇದು ತಗೊಂಡು ಹೋಗ್ಬಿಡೋಣ. ಇದು ತುಂಬಾ ಚೆನ್ನಾಗಿದೆ. ಯಾರು ಶ್ರೀಕಾಂತ್ ಅಂತಕ್ಕಂಥವರು ಇಲ್ಲಿನ LKG ಮೇಡಮ್ ಅವ್ರ ಮುಖಾಂತರ ಈ ಬಟ್ಟೆಯನ್ನ ಕೊಟ್ಟಿಸಿದ್ದಾರೆ ಅಂತ. ಒಂದೇನಂತ ಹೇಳಿದ್ರೆ, ನಾನು ನಿಮ್ಗೆ ಅರ್ಥ ಆಗಲ್ಲ, ನಮ್ಮ ಜೊತೆಯಲ್ಲಿ ಕೂತಿರ್ತಕ್ಕಂಥ ಅವ್ರ ಜೊತೆಯಲ್ಲಿ ಹೇಳೋದೇನಂದ್ರೆ, ನಾವು ಯಾರಿಗೇನೇ ದಾನ ಮಾಡಲಿ, ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾಗಿರೋ ದಾನ ವಿದ್ಯಾದಾನ. ಒಂದನೇದು, ಮಕ್ಕಳ ಬಗ್ಗೆ ಯಾರಿಗ ಆಸಕ್ತಿ ಇರುತ್ತೋ, ಮಕ್ಕಳ ಓದಿನ ಬಗ್ಗೆ, ಮಕ್ಕಳು ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಯಾರು ಸಪೋರ್ಟ್ ಮಾಡ್ತಾರೋ ಖಂಡಿತವಾಗ್ಲೂ ಅವ್ರು ದೇವರು ಒಳ್ಳೇದು ಮಾಡ್ತಾನೆ. ಒಂದು ದೇವಾಲಯಕ್ಕೆ ನಾವು ಸಹಾಯ ಮಾಡದೇ ಇದ್ರೂ ಪರವಾಗಿಲ್ಲ, ಒಂದು ಶಾಲೆಗೆ ಸಹಾಯ ಮಾಡಿದ್ರೆ
ಶಾಲಾ ಮಕ್ಕಳಿಗೆ ಸಹಾಯ ಮಾಡಿದ್ರೆ ನಿಜಕ್ಕೂ ಕೂಡ ನಿಮಗೆ ತುಂಬಾ ಪುಣ್ಯ ಬರ್ತದೆ. ಯಾಕಂತ ಹೇಳಿದ್ರೆ ಈ ಮಕ್ಕಳೆಲ್ಲ ಇಲ್ಲಿ ಕೂತಿದಾರಲ್ಲ, ಇವರು ಬರೀ ಮಕ್ಕಳು ಅಂತ ಹೇಳಿ ನಾವು ಟ್ರೀಟ್ ಮಾಡಬಾರ್ದು. ನಾಳೆ ಬೆಳಗ್ಗೆ ಇವ್ರು ಯಾರೇನಾಗ್ತಾರೋ ಹೇಳಲಿಕ್ಕಾಗಲ್ಲ. ಮುಂದೆ ಯಾರೇನಾಗ್ತಾರೋ ಹೇಳಲಿಕ್ಕಾಗಲ್ಲ. ದೊಡ್ಡ ದೊಡ್ಡ ಆಫೀಸರ್ಸ್ ಆಗ್ಬೋದು, ರೈತರಾಗ್ಬೋದು, ವಿಜ್ಞಾನಿಗಳಾಗ್ಬೋದು, ಇತಿಹಾಸಕರಾಗ್ಬೋದು, ಒಳ್ಳೆ ಟೀಚರ್. ಅವರು ಸ್ವಾಗತ ಕೋರೋದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಕೆಲವೊಂದು ಹಿತನುಡಿಗಳನ್ನ ಹೇಳಬೇಕಾಗಿ BO ಸರ್ ಅವರ ಹತ್ರ ಕೇಳ್ಕೊಳ್ತಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಕೂಡ ಸ್ವಾಗತಿಸಬೇಕಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯ ನಾಗರಾಜ್ ಸರ್ ಅವರನ್ನ ಕೇಳ್ಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ಈ ದಿನ ಯಾಕೆ ನಮ್ಮ ಶಾಲಾವರಣದಲ್ಲಿ ಎಲ್ಲ ಸೇರಿದ್ದೀರಿ ಅಂತ ನಿಮ್ಗೆಲ್ಲ ಗೊತ್ತು ಮಕ್ಕಳೇ ಅಲ್ವಾ? ವಿಶೇಷವಾಗಿ ಖಾಸಗಿ ಶಾಲೆಗಳಲ್ಲಿ ಮಾತ್ರ ನಾವು ಕಾಣ್ತಾ ಇರ್ತೀವಿ ಈ ರೀತಿಯ ಟ್ರ್ಯಾಕ್ ವ್ಯವಸ್ಥೆಯನ್ನ. ಒಬ್ಬ ದಾನಿಗಳನ್ನ ಇಟ್ಕೊಂಡು ಅವ್ರ ಮುಖಾಂತರ ನಮ್ಮ ಶಾಲೆ 240 ಮಕ್ಕಳಿಗೂ ಇವತ್ತು ಅವರು ನಮಗೆ ಟ್ರ್ಯಾಕ್ ಶೂಟ್ ಅನ್ನ ನೀಡಿದ್ದಾರೆ. ಈ ಟ್ರ್ಯಾಕ್ ಶೂಟ್ ಅನ್ನ ನಮ್ಮ ಇಲಾಖೆಯ ಮುಖ್ಯಸ್ಥರು, ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ BO ಮತ್ತು BRC ಕೋಆರ್ಡಿನೇಟರ್ ಅವರ ಹಸ್ತದಿಂದ ನಿಮಗೆ ಕೊಡಿಸೋದು ನಮ್ಮ ಆಶಯ, ಇಷ್ಟ. ಹಾಗೆಯೇ ನಿಮ್ಮೆಲ್ಲರಿಗೂ ಈ ಟ್ರ್ಯಾಕ್ ಶೂಟ್ ಅನ್ನ ನೀಡಬೇಕು ಅಂತ ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಿರ್ತಕ್ಕಂಥ ನಮ್ಮ ಬಾಗೇಪಲ್ಲಿ ತಾಲೂಕಿನ ಗೌರವಾನ್ವಿತ ದಕ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ನಾವು ಸುಮಾರು ಒಂದು 20 ವರ್ಷಗಳಿಂದ ಅವರು ನಮಗೆ ಗುರುಗಳಿದ್ದಂಗೆ. ಅಕ್ಷರ ಮಾತ್ರ ಕಲಿಸಿದ ಗುರು ಅಂತ ಹೇಳ್ತಾರೆ. ಬರೀ ಅಕ್ಷರ ಕಲಿಸಿದ್ರೆ ಅಲ್ಲ, ಇಲಾಖೆಯಲ್ಲಿ ಹೇಗಿರಬೇಕು ಅಂತ ಅಷ್ಟು ನಮಗೆ ನಾವು ಇಲಾಖೆಗೆ ಬಂದಾಗ ಅವರು ಸಮನ್ವಯಾಧಿಕಾರಿಗಳಾಗಿದ್ರು, BRC ಕೋಆರ್ಡಿನೇಟರ್ ಆಗಿದ್ರು. ಆಗ್ಲಿಂದ ಕೂಡ ಅವರಿಗೆ ನಮ್ಮ ಮೇಲೆ ತುಂಬಾ ಅಭಿಮಾನ, ಪ್ರೀತಿ ಇದೆ. ಶ್ರೀಯುತ N ವೆಂಕಟೇಶಪ್ಪ ಸರ್ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದ ವೇದಿಕೆ ನಿಂತುಕೊಂಡಿದ್ದಾರೆ. ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಅದೇ ರೀತಿಯಾಗಿ ಇಲಾಖೆಯಲ್ಲಿ ಒಂದು ರಥಕ್ಕೆ 2 ಚಕ್ರ ಇದ್ದ ಹಾಗೆ ನಮ್ಮ BO ಸರ್ ಆಡಳಿತಾತ್ಮಕವಾಗಿದ್ರೆ ಶೈಕ್ಷಣಿಕವಾಗಿ ತುಂಬಾ ಚೆನ್ನಾಗಿ ಈ 2 ಸಾರಿ ಅವರು BRC ಕೋಆರ್ಡಿನೇಟರ್ ಆಗಿ 2ನೇ ಸಲ ಇದ್ದಾರೆ. ಇಲಾಖೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪವನ್ನ ಮೂಡಿಸಿರ್ತಕ್ಕಂಥವ್ರು. ತುಂಬಾ ಅಕಾಡೆಮಿಕ್ ಆಗಿ ಯಾವುದೇ ಶಾಲೆಗಳಿಗೆ ಹೋದ್ರು ಅಲ್ಲಿ ಖಾರವಾಗಿ ಮಾತಾಡಿದ್ರು ಕೂಡ, ಆದ್ರೆ ಇಲಾಖೆ ಮಕ್ಕಳಿಗೆ ಶಾಲೆಗಳ ಅಭಿವೃದ್ಧಿಯ ಒಂದು ಇದೆ ಅವರ ಮನಸ್ಸಲ್ಲಿರುತ್ತೆ. ಹಾಗಾಗಿ ತುಂಬಾ ಶಿಕ್ಷಣ ಅಂದ್ರೆ ನಮ್ಮ ಬಾಗೇಪಲ್ಲಿ ತಾಲೂಕು ಅಂದ್ರೆ ಶಾಲೆಗಳ ಬಗ್ಗೆ ತುಂಬಾ ಕಾಳಜಿಯನ್ನು ವಹಿಸಿರ್ತಕ್ಕಂಥ ನಮ್ಮ ಬಾಗೇಪಲ್ಲಿ ತಾಲೂಕಿನ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿಯ BRC ಸರ್ ಆಗಿರ್ತಕ್ಕಂಥ ವೆಂಕಟರಾಮಪ್ಪ ಸರ್ ಕೂಡ ಈ ಒಂದು ವೇದಿಕೆ ನಿಂತುಕೊಂಡಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಹಾಗೆಯೇ ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಅವರು ಕೂಡ ಈ ಒಂದು ವೇದಿಕೆ ನಿಂತುಕೊಂಡಿದ್ದಾರೆ. ಅವರಿಗೆ ಈ ವೇದಿಕೆ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ನಮ್ಮ ಇದೇ ಬಿಲ್ಲೂರಿನ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಕುಮಾರ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವ್ರಿಗೂ ಈ ಒಂದು ಕಾರ್ಯಕ್ರಮ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಹಾಗೆ ನಮ್ಮ BRC ಕೇಂದ್ರದ ಸಂಪನ್ಮೂಲ ವ್ಯಕ್ತಿಗಳು, ನನ್ನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ನಸರುದ್ದೀನ್ ಅವರು ಈ ಒಂದು ವೇದಿಕೆ ನಿಂತುಕೊಂಡಿದ್ದಾರೆ. ಇವರಿಗೆ ವೇದಿಕೆ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ನಮ್ಮ ಶಾಲೆಯ SDMC ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಧಮ್ಮನವರು 12 ಗಂಟೆಗೆ ಬಂದಿದ್ದು. ಎಲ್ಲಿ ಸರ್, ಇನ್ನ BO ಸರ್ ಬರ್ಲಿಲ್ವಾ ಸರ್?
ಎಲ್ಲಿ ಸರ್ ಬರಲಿಲ್ಲ ಪಾಪ, ಇದುವರೆಗೂ ಕಾಯ್ಕೊಂಡಿದ್ದಾರೆ. SDMC ಉಪಾಧ್ಯಕ್ಷರಾಗಿದ್ದ ರಾಧಮ್ಮನವರು ಕೂಡ ಈ ಒಂದು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಹಾಗೆ ನಮ್ಮ ಶಾಲೆಯ ನನ್ನ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಈ ಒಂದು ವೇದಿಕೆಯನ್ನು ಹಂಚಿಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಹಾಗೆ ಇವತ್ತು ಇಲ್ಲಿ ಕೂತ್ಕೊಂಡಿರೋರಿಗಿಂತ ನಿಮ್ಗೆ ತುಂಬಾ ಸಂತೋಷ ಅಲ್ವಾ? ಯಾಕೆ ಕೈಯಿಂದ ತಗೋಬೇಕು ಅಂತ ನೀವು ಕಾತರದಿಂದಿದ್ದೀರಾ. ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆ ಮುಂಭಾಗದಲ್ಲಿದ್ದೀರಾ. ನಿಮ್ಗೆಲ್ಲರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಇಲ್ಲಿ ಒಂದು ವಿಚಾರವನ್ನ ಹೇಳ್ತಾ ನಾನು ಸ್ವಾಗತ ಭಾಷಣ ಮುಗಿಸ್ತೇನೆ. ಸರ್, ಈ ಒಂದು ಟ್ರ್ಯಾಕ್ ಶೂಟ್ ಬರಬೇಕು ಅಂತಂದ್ರೆ ನಾನು ಸುಮಾರು ಕಡೆ ಎಲ್ಲ ಕಡೆನೂ ಏನೇನೋ ತಗೊಂಡ್ಬರ್ಬೇಕು, ಶಾಲೆಗೆ ಏನಾದರೂ ಒಂದು ದೇಣಿಗೆ ಇನ್ನೊಂದು ಕೊಡುಗೆಗೆ ತಗೊಂಡ್ಬರ್ಬೇಕು ಅಂದಾಗ ನನ್ನ ಜೊತೆಗೆ ನಮ್ಮ ಸಿಬ್ಬಂದಿ ಕೂಡ ನನಗೆ ತುಂಬಾ ಸಹಕಾರ ಕೊಡ್ತಾ ಇದೆ ಸರ್. ಇವತ್ತು ಈ ಟ್ರ್ಯಾಕ್ ಶೂಟ್ ಬರಬೇಕು ಅಂತಂದ್ರೆ ನಮ್ಮ ಶಾಲೆಯ LKG ಟೀಚರ್ ಆಗಿರ್ತಕ್ಕಂಥ ಸ್ವಾತಿ ಅವರು ಪರಿಚಯ ಇರ್ತಕ್ಕಂಥವ್ರನ್ನ ಮಾತಾಡಿ ಕೊಡಿಸಿರ್ತಕ್ಕಂಥದ್ದು 1.5 ಲಕ್ಷ ಆಯಿತು ಸರ್. ಸ್ವಾತಿ ಅವರಿಗೆ ಈ ಒಂದು ವೇದಿಕೆ ಪರವಾಗಿ, ಇಲಾಖೆ ಪರವಾಗಿ, ಶಾಲಾ ಆಡಳಿತ ಪರವಾಗಿ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ಕೋರ್ಲಿಕ್ಕೆ ಅವಕಾಶ ನೀಡಿರ್ತಕ್ಕಂಥ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.